ಹಾಯ್ ಗುಡ್ ಮಾರ್ನಿಂಗ್, ನಾನು ನಿಮ್ಮ ನಿಧಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಯಥಾ ಪ್ರಕಾರ ಇವತ್ತು ಬೆಳಿಗ್ಗೆ ಎದ್ದು ತಿಂಡಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇವತ್ತು ಫುಲ್ ಡೇ ಕೆಲಸಗಳಿದೆ. ಸ್ವಲ್ಪ ಎಡಿಟಿಂಗ್ ವರ್ಕು, ಸಾಯಂಕಾಲ ಇವೆಂಟು ಎಲ್ಲ ಇದೆ. ತಿಂಡಿ ರೆಡಿ ಮಾಡ್ಕೊಂಡು ನಾನು ಫ್ರೆಶ್ ಅಪ್ ಆಗಿ ತಿಂಡಿ ತಿನ್ಕೊಂಡು ಮನೆಯಿಂದ ಹೊರಟೆ. ಫಸ್ಟ್ ಕೆಲಸ ಇದ್ದಿದ್ದು ಶ್ರೀನಗರಕ್ಕೆ ಹೋಗೋದು. ಸ್ವಲ್ಪ ಸ್ಕೂಲ್ ಹತ್ರ ಹೋಗ್ಬೇಕಾಯಿತು. ಸ್ಕೂಲ್ ಹತ್ರ ಹೋಗ್ಬಿಟ್ಟು ಮಗುನ ಸ್ಕೂಲಿಗೆ ಬಿಟ್ಬಿಟ್ಟು ನನ್ನ ಫ್ರೆಂಡ್ನ ಹಂಗೆ ಮೀಟ್ ಮಾಡ್ಕೊಂಡು ಅಲ್ಲಿಂದ ಬನಶಂಕರಿಗೆ ಹೊರಟೆ. ಸಿಕ್ಕಾಬಟ್ಟೆ ಟ್ರಾಫಿಕ್ಕು, ಬೆಳಗ್ಗೆನೇ ಏನು ಬಿಸಿಲು ಯಪ್ಪ. ಅಲ್ಲಿಂದ ಬಂದು ವೀಡಿಯೋ ಎಡಿಟಿಂಗ್ ಕೂತ್ಕೊಂಡ್ವಿ. ಎಡಿಟಿಂಗ್ ಕೂತ್ಮೇಲೆ ದಿನವೆಲ್ಲ ಇಲ್ಲೇ ನನಗೆ ಟೈಮ್ ಮುಗಿದೋಯ್ತು. ಟೈಮ್ 12 ಕಾಲಾದ್ರೂ ಸ್ವಲ್ಪ ಕೆಲಸ ಅಷ್ಟೇ ಆಗಿದ್ದು. ನಾನು ಕಾದು ಸಾಕಾಯಿತು. ಅಲ್ಲಿ ಕೆಲಸ ಮುಗಿಸಿ ಮನೆಗೆ ಬಂದು ಮತ್ತೆ ರೆಡಿಯಾಗಿ ಇವೆಂಟ್ಗೆ ಹೊರಟೆ. ನೆಲಮಂಗಲ ಹತ್ರ ಇದ್ದಿದ್ದು ಇವೆಂಟು, ಜಿಂದಾಲ್ ಸಿಟಿಲಿ. ಲೊಕೇಶನ್ಗೆ ಬಂದೆ, ಅಪಾರ್ಟ್ಮೆಂಟ್ ಜಿಂದಾಲ್ ಸಿಟಿ. ಬಂದು ಅಲ್ಲೇ ಕ್ಯಾಂಟೀನಲ್ಲಿ ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಪಾರ್ಟಿ ಹಾಲಿಗೆ ಬಂದ್ವಿ. ಪಾರ್ಟಿ ಹಾಲ್ ನೋಡಿದ್ರೆ ಫುಲ್ ರೆಡಿ ಇತ್ತು. ಇನ್ನೂ ಯಾರೂ ಕ್ಲೈಂಟ್ ಬಂದಿರಲಿಲ್ಲ. ನಾನು ಬಂದು ಕ್ಯಾಮ್ರಾ ರೆಡಿ ಮಾಡ್ಕೊಂಡು ಲೈಟಿಂಗ್ಸ್ ಎಲ್ಲ ರೆಡಿ ಮಾಡಿ ಫೋಟೋಸ್ ತೆಗಿಯೋಕ್ಕೆ ಶುರು ಮಾಡಿದೆ. ಅದಕ್ಕೆ ಬೇಬಿನೂ ಬಂತು. ಬೇಬಿ ಫೋಟೋಸ್ ಬರ್ತಡೇ ಮುಗಿಸಿ ಊಟಕ್ಕೆ ಬಂದೆ. ಬಿಸಿ ಬಿಸಿ ಬಿರಿಯಾನಿ ಕಬಾಬು ರೆಡಿ ಇತ್ತು. ಊಟ ಮಾಡ್ಕೊಂಡು ನಾನು ಅಲ್ಲಿಂದ ಹೊರಟ್ರೆ ಸಿಕ್ಕಾಪಟ್ಟೆ ಮಳೆ. ಗೊರಗುಂಟೆಪಾಳ್ಯ ಸಿಗ್ನಲಲ್ಲೇ ತಗ್ಲಾಕೊಂಡು ನಾನು 80% ನೆಂದೇ ಹೋಗಿದ್ದೆ. ಅಲ್ಲಿಂದ ಮುಂದೆ ಬಂದು ರಾಜ್ಕುಮಾರ್ ಸಮಾಧಿ ಹತ್ರ ಪೆಟ್ರೋಲ್ ಬಂಕ್ ಹತ್ರ ಹಾಕೊಂಡು ನಿಂತ್ಕೊಂಡು ಸ್ವಲ್ಪ 1 ಅವರ್ ಟೈಮ್ ಅಲ್ಲೇ ನನಗೆ ವೇಸ್ಟ್ ಆಯಿತು. ಮನೆಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ, ಮಳೆ ಅಷ್ಟು ಮಳೆ ಬರ್ತಾಯಿತ್ತು. ಇನ್ನೇನು ಮಾಡೋದು, ಮ್ಯಾಚ್ ಬೇರೆ ಇತ್ತಲ್ಲ. ಮ್ಯಾಚ್ ಹಾಕ್ಕೊಂಡು ಮ್ಯಾಚ್ ನೋಡ್ಕೊಂಡು ಹೆಂಗೊಂದು ಟೈಮ್ ಪಾಸ್ ಮಾಡ್ತಾಯಿದ್ದೆ. ಎಷ್ಟೊತ್ತು ನೋಡಿದ್ರೂ ಮಳೆ ನಿಲ್ಲೇ ಇಲ್ಲ, ಬರ್ತಾನೆ ಇತ್ತು. ಮ್ಯಾಚು ಟೆನ್ಷನ್ ಮ್ಯಾಚ್ ಇವತ್ತು. ಮುಂಬೈ ಮತ್ತು ಹೈದ್ರಾಬಾದು ಮ್ಯಾಚ್ ಮುಗೀತಾ ಹಂಗೆ ಮಳೆನೂ ಮುಗೀತಾ ಬಂತು. ಹೆಂಗೋ ಒಂದು ಸ್ವಲ್ಪ ಕಮ್ಮಿ ಆಯಿತು, ಪೂರ್ತಿ ನಿಲ್ಲೂ ಇಲ್ಲ ಕೊನೆಗೆ. ಕಮ್ಮಿ ಆಗಿದ ತಕ್ಷಣ ನಾನು ಅಲ್ಲಿಂದ ಹೊರಟ್ಬಿಟ್ಟೆ. 9:40ಗೆ ಇವೆಂಟ್ ಮುಗೀತು. ಬಟ್ ನಾನು ಮನೆಗೆ ಹೋಗೋಷ್ಟರಲ್ಲಿ 11:30 ಆಗೋಯಿತು. ಇದೇ ಇವತ್ತಿನ ಡೇ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ರಿಗೂ ಬಾಯ್.